ನೆಚ್ಚಿನ ಹೀರೋ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ರವರು ಈಗ ಆಂಜನೇಯ ಪಾತ್ರದ ಮೂಲಕ ನಮ್ಮ ಮುಂದೆ ಬರಲಿದ್ದಾರೆ. ನಮ್ಮ ಜೋಗಿ ಪ್ರೇಮ್ ರವರು ನಿರ್ದೇಶನ ಮಾಡುತ್ತಿರುವ ನಮ್ಮ ಡಿ-ಬಾಸ್ ಅವರ 58ನೇ ಚಿತ್ರ ಆಂಜನೇಯ ಚಿತ್ರ ಈಗ ಸೆಟ್ ಇರಲಿದ್ದು, ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ 700 ದಿನ ಓಡಿದಂತಹ ಸಿನಿಮಾ ಕರಿಯ ಸಿನಿಮಾವನ್ನ ಡೈರೆಕ್ಟ್ ಮಾಡಿದಂತಹ ಜೋಗಿ ಪ್ರೇಮ್. ಕರಿಯ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 20 ವರ್ಷ ಆಗಿದೆ. ಆ 20 ವರ್ಷ ಆದ ನಂತರ ಮತ್ತೆ ಜೋಗಿ ಪ್ರೇಮ್ ಮತ್ತೆ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ಬರ್ತಾ ಇದೆ. ನಾನು ಉಸಿರಿರೋವರೆಗೂ ಈ ಭೂಮಿ ಮೇಲೆ ನಿನ್ನ ಒಂದ್ ಹನಿ ರಕ್ತ ಬೀಳೋಕು ಬಿಡೋದಿಲ್ಲ ಎಂಬ ಡಿ-ಬಾಸ್ ಅವರ ಖಡಕ್ ಡೈಲಾಗ್ ನೊಂದಿಗೆ 8 ಸಿನಿಮಾದ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಕಾಲಲ್ಲಿ ಖಡ್ಗ, ಕೈಯಲ್ಲಿ ಗದೆಯನ್ನ ಹಿಡ್ಕೊಂಡು ಶ್ರೀರಾಮ ಮಂದಿರದತ್ತ ಹೋಗುತ್ತಿರುವ, ಮುಳ್ಳನ್ನ ಲೆಕ್ಕಿಸದೆ ಬರಿಗಾಲಿನಲ್ಲಿ ಹೆಜ್ಜೆ ಇಡುತ್ತಿರುವ ಡಿ-ಬಾಸ್ ರವರ ಹೊಸ ಲುಕ್ ಖದರ್ ಆಗಿದೆ. ಅದನ್ನ ನೋಡಿದಂತ ಡಿ-ಬಾಸ್ ಅವರ ಅಭಿಮಾನಿಗಳಾಗಿರ್ಲಿ ಅಥವಾ ಸಿನಿಮಾ ಪ್ರೇಕ್ಷಕರಾಗಿರ್ಲಿ ಇದಕ್ಕೆ ಆಂಜನೇಯ ಅಂತ ಹೆಸರಿಡ್ಬೇಕು ಅಂತ ಇದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ 10 ವರ್ಷಗಳ ಹಿಂದೆನೆ ಜೋಗಿ ಪ್ರೇಮ್ ಅವರು ಹಾಗೆ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಒಂದ್ ಸಿನಿಮಾ ಬರ್ಬೇಕಿತ್ತು. ವಿನಯ್ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಹಾಗೆ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ದಿ ವಿಲನ್ ಸಿನಿಮಾ ಚಿತ್ರೀಕರಣ ಆಗ್ತಾ ಇತ್ತು. ಆಗ್ಲೇನೆ ಆಂಜನೇಯ ಅನ್ನೋ ಸಿನಿಮಾ ಸೆಟ್ ಇರುತ್ತೆ ಅನ್ನೋ ವಿಷಯಗಳು ಕನ್ಫರ್ಮ್ ಆಗಿತ್ತು. ಆಂಜನೇಯ ಅನ್ನೋ ಟೈಟಲ್ ಒಟ್ಟಿಗೆನೆ ಈ ಸಿನಿಮಾ ಸೆಟ್ ಇರೋದು ಅನ್ನೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್. ಆ ಸಿನಿಮಾಗಳಿಗಾದಂತ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಆ ಸಿನಿಮಾ ನಿಂತು ಹೋಗಿದೆ. ನಮ್ಮ ರಕ್ಷಿತಾ ಅವರು ಹಾಗೆ KVN ಪ್ರೊಡಕ್ಷನ್ ಏನಿದೆ, ಈ 2 ಸಂಸ್ಥೆಗಳು ಸೇರ್ಕೊಂಡು ಜೋಗಿ ಪ್ರೇಮ್ ಹಾಗೂ ನಮ್ಮ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಬರೋದಾಗಿ ಮಾಡಿತ್ತು. ಈ ಚಿತ್ರಕ್ಕೆ ಆಂಜನೇಯ ಎಂಬ ಟೈಟಲ್ ಹಳೇದಾಗಿದ್ದು, ಈ ಸಿನಿಮಾಗೆ ಆಂಜನೇಯ ಅನ್ನೋ ಟೈಟಲ್ ಇರುತ್ತಾ, ಟೈಟಲ್ ಚೇಂಜ್ ಆಗತ್ತಾ ಕಾದು ನೋಡಿ. ಮಾಹಿತಿಗಳ ಪ್ರಕಾರ ಆಂಜನೇಯ ಅಂತಕ್ಕಂತ D58 ಸಿನಿಮಾ ಏನಿದೆ, ಇದು ಯಾವುದೇ ಪೌರಾಣಿಕ ಅಥವಾ ಐತಿಹಾಸಿಕ ಸಿನಿಮಾ ಆಗಿರೋದಿಲ್ಲ. ರಾಮಾಯಣದ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಡಿ-ಬಾಸ್ ಅವರನ್ನ ಜೋಗಿ ಪ್ರೇಮ್ ಅವರು ಒಂದು ದೃಶ್ಯದಲ್ಲಿ ಆಂಜನೇಯನ ಪಾತ್ರವನ್ನ ಹಾಕಿ ಬಿಡಿಸ್ತಾರೆ ಅನ್ನೋ ಒಂದು ಮಾಹಿತಿ. ಈಗಾಗಲೇ ಥೀಮ್ ಪೋಸ್ಟರ್ ಅಲ್ಲಿ ಹೇಳಿರುವ ಹಾಗೆ 2025ರಲ್ಲಿ ಈ ಸಿನಿಮಾ ಸೆಟ್ ಇರುತ್ತೆ. ನಿರ್ದೇಶಕ ಮಿಲನ ಪ್ರಕಾಶ್ ಅವರೊಟ್ಟಿಗೆ ಡಿ-ಬಾಸ್ ಅವರು ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ಬಿಸಿ ಇದ್ದು, ನಂತರ ಮತ್ತೊಂದು ಕಮರ್ಷಿಯಲ್ ಸಿನಿಮಾನ ಮುಗಿಸಿ ನಂತರ ಆಂಜನೇಯ ಸಿನಿಮಾವನ್ನ ಕೈಗೆತ್ತಿಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಡೆವಿಲ್ ಸಿನಿಮಾನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಷ್ಟೊತ್ತಿಗೆ ಡೆವಿಲ್ ಸಿನಿಮಾನ ಮುಗಿಸಿ ಅಕ್ಟೋಬರ್ ಅಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಿ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾದಲ್ಲಿ ಬಿಸಿ ಆಗಲಿದ್ದಾರೆ. ತದನಂತರ ಆಂಜನೇಯ ಸಿನಿಮಾವನ್ನ ಏಪ್ರಿಲ್ ಅಷ್ಟೊತ್ತಿಗೆ ಅಂದ್ರೆ 2025ರ ಏಪ್ರಿಲ್ ಅಷ್ಟೊತ್ತಿಗೆ ಕೈಗೆತ್ತಿಕೊಳ್ತಾರೆ ಅನ್ನೋ ಮಾಹಿತಿ ಇದೆ. 2025ರ ಡಿಸೆಂಬರ್ ನಲ್ಲಿ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ. ಅಲ್ಲ, 2 ವರ್ಷಕ್ಕೆ 3 ಸಿನಿಮಾಗಳು ರಿಲೀಸ್ ಆಗೋ ತರ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿರೋ ಡಿ-ಬಾಸ್ ರವರು ಅದಕ್ಕೆ ತಕ್ಕಂತೆ ಸಿನಿಮಾಗಳನ್ನ ಲೈನ್ ಅಪ್ ಮಾಡ್ಕೊಂಡು ಆಗಿರೋ ಕಥೆಗಳನ್ನ ಆರಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅವರು ತಮ್ಮ ಸೆಲೆಬ್ರಿಟೀಸ್ ಗಳಿಗೆ ಬೇಜಾರಾಗ್ತಿರ್ತಾರ, ವರ್ಷಕ್ಕೆ 2 ಸಿನಿಮಾ ಹಾಗೆ 2 ವರ್ಷಕ್ಕೆ 3 ಸಿನಿಮಾಗಳ ಹೀಗೆ ಲೈನ್ ಅಪ್ ಆಗಿ ಸಿನಿಮಾಗಳ ಮೇಲೆ ಸಿನಿಮಾಗಳನ್ನ ಕೊಟ್ಟು ತಮ್ಮ ಅಭಿಮಾನಿಗಳನ್ನ ಕೂಡ ಖುಷಿ ಪಡಿಸ್ತಾರೆ. ಜೋಗಿ ಪ್ರೇಮ್ ರವರು ಈ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಅದಕ್ಕಿಂತ ಮೇಲೆ ಈ ಸಿನಿಮಾವನ್ನ ಕೊಂಡೊಯ್ಯೋದಕ್ಕೆ ಎಲ್ಲಾ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಳ್ತಾರೆ. ನಮ್ಮ ಡಿ-ಬಾಸ್ ಅವರು ಕನ್ನಡದಲ್ಲೇ ಸಿನಿಮಾನ ಮಾಡ್ತೀನಿ ಅಂತ ಅಂದ್ರೂ ಕೂಡ ಡಿ-ಬಾಸ್ ಅವರ ಈ ಸಿನಿಮಾನ ಪ್ರಪಂಚದಾದ್ಯಂತ ಹೋಗುವಲ್ಲಿ ಅವರು ಯಶಸ್ವಿ ಆಗ್ತಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂತ ಸೆಟ್ ಗಳನ್ನ ಯೂಸ್ ಮಾಡ್ಕೊಂಡು ಸಿನಿಮಾ ಶೂಟಿಂಗ್ ಮಾಡಲಾಗುತ್ತದೆ. ಈ ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ ನಲ್ಲೇ ದೊಡ್ಡ ಬಜೆಟ್ ಗಳಲ್ಲಿ ನಂಬರ್ 1 ಆಗ್ಲಿದೆ. ಅಷ್ಟು ದೊಡ್ಡ ಮೊತ್ತವನ್ನ KVN ಪ್ರೊಡಕ್ಷನ್ ಅವರು ಈ ಸಿನಿಮಾ ಮೇಲೆ ಹೂಡ್ತಾ ಇದ್ದು, ಡಿ-ಬಾಸ್ ಅವರಿಗೆ ವರ್ಷದಲ್ಲಿ 3 ಸಿನಿಮಾವನ್ನ ಮಾಡುವಂತ ಪ್ಲಾನ್ ಕೂಡ ಹಾಕೊಂಡಿದೆ. ಇನ್ನು ಡಿ-ಬಾಸ್ ಅವರಿಗೆ ಆಂಜನೇಯನ ಅವತಾರ ಹೇಗ್ ಕಾಣುತ್ತೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಪಕ್ಕ ಡಿ-ಬಾಸ್ ಅಭಿಮಾನಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ.